ಸಿ ನಾವು ಈಗ ಐ ವಿ ಫ್ಲೂಯಿಡ್ಸ್ ಹಾಕ್ತೀವಲ್ಲ, ಸೊ ಐ ವಿ ಫ್ಲೂಯಿಡ್ಸ್, ಸೊ ಟೈಪ್ಸ್ ಆಫ್ ಐ ವಿ ಫ್ಲೂಯಿಡ್ಸ್. ಸೊ ಐ ವಿ ಫ್ಲೂಯಿಡ್ಸ್ ನಾವು ಯಾವ ಥರ ಹಾಕಬೇಕು, ಹೇಗೆ ಹಾಕಬೇಕು, ಯಾವಾಗ ಹಾಕಬೇಕು, ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಮೊದಲನೇದು. ಎರಡನೇದು, ಪೇಷಂಟನ್ನು ನಾವು ಸಿಂಟಮೆಟಿಕ್ ಆಗಿ ಏನು ನೋಡ್ತೀವಿ ಅದು ಇಂಪಾರ್ಟೆಂಟ್. ವಿ ಶುಡ್ ನಾಟ್ ಟ್ರೀಟ್ ದ ಸೈನ್ಸ್, ವಿ ಶುಡ್ ಟ್ರೀಟ್ ದ ಪೇಷಂಟ್. ಈಗ ಯಾವುದೋ ಒಂದು ಪೇಷಂಟ್ ಇರುತ್ತೆ, ಬಿ ಪಿ ಕಡಿಮೆ ಇರ್ತದೆ, ನೀವು ಪಲ್ಸ್ ನೋಡಬೇಕು. ಪಲ್ಸಲ್ಲಿ ನಾವೇನು ನೋಡಬೇಕು? ಪಲ್ಸ್ ಪ್ರೆಷರ್, ಪಲ್ಸ್ ವಾಲ್ಯೂಮ್, ಪಲ್ಸ್ ರೇಟ್, ವೆಸಲ್ ವಾಲ್ ಯಾವ ಥರ ಇದೆ, ವೆಸಲ್ ವಾಲ್ ಏನಾದರೂ ನಿಮಗೆ ತಿಕ್ಕಿದೆಯಾ, ಅಥೆರೋಸ್ಕ್ಲೆರೋಸಿಸ್ ಥರ ಇದೆಯಾ, ಇವೆಲ್ಲ ನೋಡಬೇಕು. ಟೈಪ್ಸ್ ಆಫ್ ಬೀವಿಂಗ್ ವೇವಾ, ಇವನ್ನ ನೋಡಬೇಕು. ಅರ್ಥ ಆಯ್ತಾ? ಬೇಸ್ಡ್ ಆನ್ ದಟ್ ವೆದರ್ ವಿ ಶುಡ್ ಟ್ರೀಟ್ ದ ಪೇಷಂಟ್. ಈಗ ಬಿ ಪಿ ಕಡಿಮೆ ಇದೆ, ಎಲ್ಲ ಪೇಷಂಟ್ಗೂ ಫ್ಲೂಯಿಡ್ಸ್ ಹಾಕ್ತೀನಿ ಇಲ್ಲ. ಸ್ವಲ್ಪ ಜನಕ್ಕೆ ಆ ಬಿ ಪಿ ನಾರ್ಮಲ್ಲೇ ಅದು. ಅರ್ಥ ಆಯ್ತಾ? ಸೊ ನೀವು ಬಿ ಪಿ ನಾರ್ಮಲ್ ಅಬ್ನಾರ್ಮಲ್ ಅಂತ ಹೆಂಗೆ ಕಂಡ್ಕೊಂತೀಯ? ಪೇಷಂಟನ್ನು ನೋಡ್ತೀರಾ. ಪೇಷಂಟ್ ಈಸ್ ಕಂಫರ್ಟೇಬಲ್, ಚೆನ್ನಾಗಿ ಓಡಾಡ್ತಾ ಇದ್ದಾನೆ, ಯೂರಿನ್ ಔಟ್ಪುಟ್ ಇದೆ, ಲೀವ್. ಅರ್ಥ ಆಗ್ತಿದೆಯಾ? ತುಂಬ ಟಚ್ ಮಾಡೋಕೆ ಹೋಗಬೇಡಿ. ಅರ್ಥ ಆಯ್ತಾ? ಪೇಷಂಟ್ನ ಫಸ್ಟ್ ಅಸೆಸ್ ಮಾಡಿ ವೆದರ್ ಹಿ ಹ್ಯಾಸ್ ಕಂಪ್ಲೇಂಟ್ಸ್. ಪೇಷಂಟನ್ನು ನಾವು ಟ್ರೀಟ್ ಮಾಡಬೇಕು. ನಾವು ಸೈನ್ಸ್ ಸಿಂಪ್ಟಮ್ಸ್ನ ಟ್ರೀಟ್ ಮಾಡೋದಿಲ್ಲ. ನಮಗೆ ಮಾನಿಟ್ರ್ ಒಂದು ಕ್ಲೂ ಕೊಡುತ್ತೆ ಅಷ್ಟೇ. ಅದಾದ್ಮೇಲೆ ನಾವು ಪಲ್ಸಲ್ಲಿ ನೋಡಬೇಕು. ಓಕೆ, ಪಲ್ಸ್ ರೇಟ್ ಇಷ್ಟಿದೆ, ವಾಲ್ಯೂಮ್ ಹೆಂಗೆ ಹೊಡ್ಕೊತಿದೆ ಅದು, ಹೈ ವಾಲ್ಯೂಮ್ ಪಲ್ಸ್. ಹೈ ವಾಲ್ಯೂಮ್ ಪಲ್ಸ್ ಯಾವಾಗಿರ್ತದೆ? ಬ್ಲೀಡಿಂಗ್ ಆಗ್ತಿರುತ್ತೆ ಪೇಷಂಟು. ಹಿಮೋಡೈನಮಿಕಲಿ ಸ್ಟೇಬಲ್ ಆಗೋಗಿ ಹೈ ವಾಲ್ಯೂಮ್ ಪ್ರೆಷರ್ ಪಲ್ಸ್ ಇರುತ್ತೆ ಎಲ್ಲ ಒಂದು ಕಡೆ. ಅರ್ಥ ಆಗ್ತಿದೆಯಾ? ಆಮೇಲೆ ಲೋ ಪಲ್ಸ್ ಇರುತ್ತೆ, ಹಿಂಗಿರುತ್ತೆ. ಓಕೆ, ಅದು ಮೋಸ್ಟ್ಲಿ ಇವನಿಗೆ ಸೆಪ್ಸಿಸಲ್ಲಿ ಇರುತ್ತೆ. ಸೆಪ್ಸಿಸಲ್ಲಿ ಲೋ ವಾಲ್ಯೂಮ್ ಪಲ್ಸ್ ಇರ್ತದೆ. ಆಯ್ತಾ? ಪಲ್ಸ್ ಪ್ರೆಷರು ನಾನು ಹಿಂಗಿಟ್ರೆ ನನ್ನ ಬೆಳ್ಳನ್ನು ಎಷ್ಟು ಮೇಲಕ್ಕೆ ಎತ್ತು ಹೊಡೆಯುತ್ತೆ ಅದು ಅಂತ, ಎಷ್ಟು ಪ್ರೆಷರ್ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು. ಅವನು ಹೈಪರ್ ಡೈನಾಮಿಕ್ ಸರ್ಕ್ಯುಲೇಷನ್ನ, ಹೈಪೋಡೈನಾಮಿಕ್ ಸರ್ಕ್ಯುಲೇಷನ್ನ, ಕಾರ್ಡಿಯಕ್ ಅಬ್ನಾರ್ಮಾಲಿಟಿ ಇದೆಯಾ, ಇದಾದ್ಮೇಲೆ ಅಥೆರೋಸ್ಕ್ಲೆರೋಸಿಸ್ ಇದೆಯಾ. ಸೊ ಇವನ್ನೆಲ್ಲ ನೋಡಬೇಕು. ವಿ ಶುಡ್ ಆಲ್ವೇಸ್ ಟ್ರೀಟ್ ದ ಪೇಷಂಟ್. ವಿ ಶುಡ್ ಅರ್ಥ ಆಗ್ತಿದೆ ಹೇಳ್ತಿರೋದು. ಸೊ ಪೇಷಂಟನ್ನ ನಾವು ನೋಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ಅವ್ನ ಸಮಸ್ಯೆಗಳು ತೊಂದರೆಗಳು ಇದ್ರೆ ಅವನ್ನ ನಾವು ಹ್ಯಾಂಡಲ್ ಮಾಡ್ಕೊಳ್ಬೇಕು. ಹೋಮಿಯೋಸ್ಟೇಸಿಸ್ ಅಂತ ಹೇಳ್ತೀವಿ, ಅಂದರೆ ಬಾಡಿನಲ್ಲಿ ಒಂದು ರೆಗ್ಯುಲೇಟರಿ ಮೆಕ್ಯಾನಿಸಮ್ ಇದೆ, ಅದು ಕೆಟ್ಟರೆ ಅದೇ ರಿಪೇರಿ ಮಾಡ್ಕೊಂಡಿರ್ತದೆ. ಡಾಕ್ಟ್ರಾಗಿ ವಿ ಆರ್ ದ ಅಸಿಸ್ಟೆಂಟ್ಸ್ ಅಷ್ಟೇ. ನಾನು ಒಂದು ನ್ಯಾಚುರಲ್ ಪ್ರೋಸೆಸ್ನ ಸಾಧ್ಯವಾದಷ್ಟು ಮಟ್ಟಿಗೆ ಅಸಿಸ್ಟ್ ಮಾಡೋಕ್ಕಿದ್ದೀನಿ ವಿನಃ ನಾನು ಎಕ್ಸೈಟ್ ಆಗಿ ಅದನ್ನೇನೋ ಇಲ್ಲದೆ ಇರೋ ತಗೊಂಬರೋಷ್ಟು ನಮಗೇನು ಶಕ್ತಿ ಇರಲ್ಲ. ಐ ವಿ ಫ್ಲೂಯಿಡ್ಸ್ ಅಲ್ಲಿ ಮೊದಲನೇದು ಬಂದ್ಬಿಟ್ಟು ಕ್ರಿಸ್ಟಲೈಡ್ಸ್, ಎರಡನೇದು ಕೊಲೈಡ್ಸ್. ಕೂತ್ಕೊಳ್ಳಿ ಆಯ್ತಾ? ಕ್ರಿಸ್ಟಲೈಡ್ಸ್ ಬಂದ್ಬಿಟ್ಟು ನೀವೇನು NS ಅವೆಲ್ಲ ಯೂಸ್ ಮಾಡ್ತೀರಲ್ಲ, DNS, NS ಅವೆಲ್ಲ ಏನು ನಿಮ್ಮ ಫ್ಲೂಯಿಡ್ಸ್ ಇದಾವೆಲ್ಲ ಅದು ಕ್ರಿಸ್ಟಲೈಡ್ಸ್. ಕೊಲೈಡ್ಸ್ ನಿಮ್ಮ ಹತ್ರ ಯಾವುದಿದೆ? NaCl 3% ಸೋಡಿಯಂ ಕ್ಲೋರೈಡ್ ಇದೆ, ಮತ್ತೆ ಅಲ್ಬುಮಿನ್ ಇದೆ, ಮತ್ತೆ ಬ್ಲಡ್ ಪ್ರಾಡಕ್ಟ್ಸ್. ಆಯ್ತಾ? ನಿಮ್ಮ TPN ಟೋಟಲ್ ಪೇರೆಂಟಲ್ ನ್ಯೂಟ್ರಿಷನ್, ಇವು ಕ್ರಿಸ್ಟಲೈಡ್ಸ್. ಅರ್ಥ ಆಯ್ತಾ? ಈಗ ನನ್ನ ದೇಹ ಅಂತ ತಗೊಂಡ್ರೆ, ನನ್ನ ದೇಹ ನಾನು 70 kg ಇದ್ದೀನಿ ಅಂದ್ರೆ 42 ಲೀಟರ್ ನೀರಿದ್ದೀನಿ. ಸೊ ನಾನು ಎಷ್ಟು? 42 ಲೀಟರ್ ವಾಟರ್, ಅಂದ್ರೆ 60% ಆಫ್ ದ ನನ್ನ ಬಾಡಿ ವೇಟ್ ಲೀಟರ್ ನೀರಿದೆ. 60% ಬಾಡಿ ವೇಟ್ ಅಲ್ಲಿ ನೀರಿದ್ದಾಗ ಅದರಲ್ಲಿ ಡಿವೈಡ್ ಆಗುತ್ತೆ. ಸೊ ಬ್ಲಡ್ ವಾಲ್ಯೂಮ್ ಎಷ್ಟು? ರಕ್ತ ಎಷ್ಟು ಇರ್ತದೆ ಮನುಷ್ಯನಲ್ಲಿ? ಅಪ್ರಾಕ್ಸಿಮೇಟ್ 5 ಲೀಟರ್ ಅಂತ ಹೇಳ್ತೀವಿ. 5 ಲೀಟರ್ ನೀವು ಸೆಲ್ಯುಲರ್ ಕಾಂಪೋನೆಂಟ್ಸ್ ತೆಗೆದ್ರೆ RBC, WBC, ಪ್ಲೇಟ್ಲೆಟ್ಸ್ ಇವನ್ನೆಲ್ಲ ತೆಗೆದ್ರೆ ಎಷ್ಟು? ಇಂಟ್ರಾವ್ಯಾಸ್ಕ್ಯುಲರ್ ಫ್ಲೂಯಿಡ್ 3 ಲೀಟರ್. ಸೊ ಬಾಡಿ ಇಸ್ ಮೇಡ್ ಅಪ್ ಆಫ್ 42 ಲೀಟರ್ಸ್ ಫ್ಲೂಯಿಡ್. ಅರ್ಥ ಆಯ್ತಾ? ಬಟ್ ಇಂಟ್ರಾವ್ಯಾಸ್ಕ್ಯುಲರ್ ರಕ್ತನಾಳದಲ್ಲಿ ಹರಿದಾಡಂತ ಫ್ಲೂಯಿಡ್ ಎಷ್ಟು? 5 ಲೀಟರ್ಸ್ ಬ್ಲಡ್. ಕಾಂಪೋನೆಂಟ್ ಬಿಟ್ರೆ 3 ಲೀಟರ್ ಪ್ಲಾಸ್ಮಾ ಅಥವಾ ಸೀರಮ್. ಅರ್ಥ ಆಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಸೆಲ್ಗಳಲ್ಲಿ, ಸೆಲ್ಗಳ ಒಳಗಡೆ ಫ್ಲೂಯಿಡ್ ಇದೆ. ಆ ಸೆಲ್ಗಳಲ್ಲಿ ಒಳಗಡೆ ಇರೋ ಫ್ಲೂಯಿಡ್ಸ್ ಎಷ್ಟು? ಅರೌಂಡ್ 28 ಲೀಟರ್ ಇಂಟ್ರಾ ಸೆಲ್ಯುಲರ್ ಫ್ಲೂಯಿಡ್. ಸೊ ಸೆಲ್ನ ಮಧ್ಯೆ, ಒಂದು ಸೆಲ್ ಮತ್ತೆ ಇನ್ನೊಂದು ಸೆಲ್ ಮಧ್ಯೆ ಸ್ಪೇಸ್ ಇದೆ. ನಮ್ಮ ದೇಹ ಹೆಂಗಿದೆ ಅಂದ್ರೆ ನೀರಲ್ಲಿ ಸೆಲ್ಗಳು ತೆಲಾಟಿದ್ದಾವೆ. ಇವುಗಳನ್ನೆಲ್ಲ ಒಂದು ಬೌಂಡಿಂಗ್ ನೇಚರ್, ಒಂದು ಆಯಿಲ್ ಮೆಂಬ್ರೇನ್ ಇಫೆಕ್ಟ್ ಇದೆ. ಅರ್ಥ ಆಯ್ತಾ? ಸೊ ಇದ್ರ ಜೊತೆ ಕ್ಯಾಲ್ಸಿಯಂ ಬೌನ್ಸ್ ಆಗಿದೆ 1%, 1 to 5% ಆಫ್ ಬಾಡಿ ವೇಟ್. ಅಂದ್ರೆ 1.5 kg 2 kg ನನ್ನ ದೇಹದಲ್ಲಿ. ಫಾಸ್ಫರಸ್ ಅದೊಂದು 800 ಗ್ರಾಮಿಂದ 1200 ಗ್ರಾಮ್ಸ್ ಇದೆ. ಸೊ ಈ ತರ. ಸೊ ನಮ್ಮ ಬಾಡಿ ಇಸ್ ಮೇಡ್ ಅಪ್ ಆಫ್ 42 ಲೀಟರ್ಸ್ ಆಫ್ ಫ್ಲೂಯಿಡ್, ಅಪ್ರಾಕ್ಸಿಮೇಟ್ 60%. 100 kg ಇದೀನಿ ಅಂದ್ರೆ 60 kg ನಾನು ನೀರಿದ್ದೀನಿ. ಅದರಲ್ಲಿ 3 ಲೀಟರ್ ಅಷ್ಟೇ ಇಂಟ್ರಾವ್ಯಾಸ್ಕ್ಯುಲರ್ ಫ್ಲೂಯಿಡ್, ಮಿಕ್ಕಿದ್ದು 42 ಲೀಟರ್ ಸೆಲ್ ಒಳಗಡೆ ಇದೆ. ಅದಾದ್ಮೇಲೆ 8 ರಿಂದ 11 ಲೀಟರ್ ತನಕ ಇಂಟರ್ಸ್ಟಿಷಿಯಲ್ ಸೆಲ್ಗಳ ಮಧ್ಯೆ ಇರ್ತದಲ್ಲ ಅಲ್ಲಿ ನೀರಿದೆ.
ಕಾಂಪೋನೆಂಟ್ಸ್ ಸೆಲ್ಗಳು ತೇಲ್ತಾ ಇರ್ತವೆ ನೀರಲ್ಲಿ, ಅರ್ಥ ಆಗ್ತಿದೆಯಾ? ಸೊ ಇದು ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್. ಮೂರನೇದು ಬಂದ್ಬಿಟ್ಟು ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳು ನೀರಿದೆ. ಈಗ ಹಾರ್ಟ್ ಸುತ್ತ ಒಂದು ಫ್ಲೂಯಿಡ್ ಇರ್ತದೆ, ಲಂಗ್ಸ್ ಸುತ್ತ ಫ್ಲೂಯಿಡ್ ಇರ್ತದೆ, ಪ್ರತಿ ಕೀಲು ಜಾಯಿಂಟ್ ಅಲ್ಲಿ ಕೀಲು ಎಣ್ಣೆ ತರ ಫ್ಲೂಯಿಡ್ ಇರ್ತದೆ. ಸೊ ಇದು 4 ಲೀಟರ್ ತನಕ ಇರ್ತದೆ, ಅರ್ಥ ಆಗ್ತಿದೆ ಇರ್ತದ್ದು. ಸೊ ದೀಸ್ ಆರ್ ಆಲ್ ದ ಫ್ಲೂಯಿಡ್ಸ್, ಅರ್ಥ ಆಗ್ತದೆ. ಸೊ ಇವಾಗ ನಾವು ಫ್ಲೂಯಿಡ್ ಥೆರಪಿ ಯಾವಾಗ ಕೊಡಬೇಕು? BP ಡ್ರಾಪ್ ಆದಾಗ ಕೊಡಬೇಕು, ಏನಾದರೂ ಸೆಪ್ಸಿಸ್ ಅಲ್ಲಿಂದ ಕೊಡಬೇಕು. ಸೊ ಫ್ಲೂಯಿಡ್ ರಿಪ್ಲೇಸ್ಮೆಂಟ್ ನಾವು ಹೆಂಗ್ ನೋಡಬೇಕು? ಡಿಹೈಡ್ರೇಷನ್ ನೋಡಬೇಕು. ಮನುಷ್ಯನ ನಾಲ್ಗೆ ತೆಗೆದು ನೋಡ್ಬೇಕು, ನಾಲ್ಗೆ ಒಣಗಿರಬಾರ್ದು. ನಾಲ್ಗೆ ಒಣಗಿದ್ರೆ ಡಿಹೈಡ್ರೇಷನ್ ಇದೆ ಅಂತ. ಡಿಹೈಡ್ರೇಷನ್ ಇದೆ ಅಂತಂದ್ರೆ ಡಿಹೈಡ್ರೇಷನ್ ಏನಾಗುತ್ತೆ? ಸೆಲ್ಸ್ ಆರ್ ಡಿಹೈಡ್ರೇಟೆಡ್. ನೀರು ಕಡಿಮೆ ಎಲ್ಲಾಗುತ್ತೆ, ಫಸ್ಟ್ ಸೆಲ್ಸ್ ಒಳಗಡೆ ಕಡಿಮೆ ಆಗುತ್ತೆ. ಡಿಹೈಡ್ರೇಷನ್ ಸೆಲ್ಸ್ ಒಳಗಡೆ ಆಗುತ್ತೆ. ಫ್ಲೂಯಿಡ್ ಕೊಡ್ತೀವಿ. ಎಲ್ಲ ಕ್ರಿಸ್ಟಲೈಸ್ ಇಂಟ್ರಾ ಸೆಲ್ಯುಲರ್ ಹೋಗ್ತವೆ. ಏನ್ ಹೇಳ್ತೀವಿ ನಾವು, ರಕ್ತನಾಳಗಳಲ್ಲಿ ಉಳ್ಕೊಳಲ್ಲ, ಎಲ್ಲಾನು ಇಂಟ್ರಾ ಸೆಲ್ಯುಲರ್ ಹೋಗ್ತವೆ. ಅರ್ಥ ಆಯ್ತಾ? ಇಂಟರ್ಸ್ಟಿಷಿಯಲ್ ಫ್ಲೂಯಿಡ್ ಹೋಗುತ್ತೆ. ಅರ್ಥ ಆಗ್ತಿದೆ ಹೇಳ್ತಾರದು. ತುಂಬಾ ಕಡಿಮೆ, ನಮ್ಗೆ ಬ್ಲಡ್ ವಾಲ್ಯೂಮ್ ಇಂಪ್ರೂವ್ ಮಾಡ್ಕೊಂಡೇಬೇಕು. BP ಡ್ರಾಪ್ ಆಗ್ತಿದೆ ಅಂದಾಗ ನಮ್ಮ ಹತ್ರ ಇರೋ ನೆಕ್ಸ್ಟ್ ಆಪ್ಷನ್ ಕೊಲ್ಲಾಯ್ಡ್ಸ್, ಬ್ಲಡ್ ಆಲ್ಬುಮಿನ್, NaCl. ಅರ್ಥ ಆಯ್ತಾ? ಇದಾದ್ಮೇಲೆ ಕೊಲ್ಲಾಯ್ಡ್ಸೇ ಬರ್ತಾವೆ. ಕೊಲೈಡ್ಸ್ ಅವು BP ಡ್ರಾಪ್ ಆಗ್ತಿದೆ ರಕ್ತ ಇಲ್ಲ ಅಂದ್ರೆ ಕೊಲೈಡ್ಸ್ ಹಾಕೋಬಹುದು ನಾವು. ಸೊ ವಾಲ್ಯೂಮ್ ಮೇಂಟೈನ್ ಮಾಡುತ್ತೆ. ಸೊ ಈ ತರ. ಸೊ ನಿಮಗೆ ಅಪ್ರಾಕ್ಸಿಮೇಷನ್ ಬಾಡಿ ಡಿಸ್ಟ್ರಿಬ್ಯೂಷನ್, ವಾಟರ್ ಡಿಸ್ಟ್ರಿಬ್ಯೂಷನ್ ಗೊತ್ತಿರಬೇಕು. ಇದಾದ್ಮೇಲೆ ಇಂಟ್ರಾ ವ್ಯಾಸ್ಕ್ಯುಲರ್ ಅಂದ್ರೆ ರಕ್ತದಲ್ಲಿ ಏನು 3 ಲೀಟರ್ ಇದೆಯಲ್ಲ, ಅಲ್ಲಿ ಸೋಡಿಯಂ ಜಾಸ್ತಿ ಇರ್ತದೆ, ಪೊಟ್ಯಾಷಿಯಂ ಕಡಿಮೆ ಇರ್ತದೆ. ಬಟ್ ಇಂಟ್ರಾ ಸೆಲ್ಯುಲರ್ ಅಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಸೋಡಿಯಂ ಕಡಿಮೆ ಇರ್ತದೆ. ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಸೊ ಇಂಟ್ರಾ ಸೆಲ್ಯುಲರ್ ಅಲ್ಲಿ ಪೊಟ್ಯಾಷಿಯಂ 146 ಇರ್ತದೆ ಇಂಟ್ರಾ ಸೆಲ್ ಒಳಗಡೆ. ಸೆಲ್ ಇಂದ ಹೊರಗಡೆ ಬಂದ್ರೆ 4.6 ಬ್ಲಡ್ ರಿಪೋರ್ಟ್ ಅಲ್ಲಿ ನೋಡ್ತಿರಲ್ಲ. ಸೊ ಬ್ಲಡ್ ಒಳಗಡೆ ಸೋಡಿಯಂ ಜಾಸ್ತಿ ಇರ್ತದೆ, ಬಟ್ ಇಂಟ್ರಾ ಸೆಲ್ಯುಲರ್ ಅಲ್ಲಿ ಸೋಡಿಯಂ 4.1 ಇರ್ತದೆ. ಸೊ ಸೋಡಿಯಂ ಕೆಲಸ ಏನು? ನರ್ವ್ ಕಂಡಕ್ಷನ್, ಮೆಮೊರಿ. ಪೊಟ್ಯಾಷಿಯಂ ಕೆಲಸ ಏನು? ಮಾಂಸಖಂಡಗಳು, ಕಂಟ್ರಾಕ್ಷನ್ ಅಂಡ್ ನಿಮ್ದೇನಂತಾರೆ ರೆಟಿನಾಕ್ಯುಲಮ್, ಗಾಲ್ಗಿ ಆಪರೇಟಸ್, ಇವುಗಳನ್ನೆಲ್ಲ ಪ್ರತಿಯೊಂದು ಕಾಂಟ್ರಾಕ್ಷನ್ ಕಪ್ಲಿಂಗ್ ಇಂದ ಇಟ್ಕೊಂಡು ಪ್ರತಿಯೊಂದು ಮೂವ್ಮೆಂಟ್ಗೂ ಪೊಟ್ಯಾಷಿಯಂ ಬೇಕಾಗ್ತದೆ. ಸೊ ಪೊಟ್ಯಾಷಿಯಂ ಇಂಟ್ರಾ ಸೆಲ್ಯುಲರ್ ಜಾಸ್ತಿ ಇರ್ತದೆ, ಸೋಡಿಯಂ ಇಂಟ್ರಾ ವ್ಯಾಸ್ಕ್ಯುಲರ್ ಜಾಸ್ತಿ ಇರ್ತದೆ. ಅದಕ್ಕೆ ನಿಮ್ಗೆ ಡಯಾಬಿಟಿಸ್ ಪೇಷಂಟ್ ಏನ್ ಹೇಳ್ತೀವಿ ನಾವು, ಪೊಟ್ಯಾಷಿಯಂ ನಾರ್ಮಲ್ ಇದು ಸೀರಮ್ ಎಲೆಕ್ಟ್ರೋಲೈಟ್ಸ್ ನಾರ್ಮಲ್ ರಿಪೋರ್ಟ್ ತೋರಿಸಿದ್ರು ಹಾಕಿ ಅಂತ ಹೇಳ್ತೀವಿ. ಯಾಕಂದ್ರೆ ಒಂದ್ಸತಿ ಗ್ಲೂಕೋಸ್ ಇಂದ ಇಂಟ್ರಾ ವ್ಯಾಸ್ಕ್ಯುಲರ್ ಗ್ಲೂಕೋಸ್ ನ ನಾನು ಇಂಟ್ರಾ ಸೆಲ್ಯುಲರ್ ಗ್ಲೂಕೋಸ್ ಮಾಡಿದೆ ಅನ್ಕೋ, ಪೊಟ್ಯಾಷಿಯಂ ವಾಪಸ್ ಬರುತ್ತೆ. ಅರ್ಥ ಆಯ್ತಾ? ನಾವು ಸೂಡೋ ಎಲಿವೇಶನ್ ಆಫ್ ಸೋಡಿಯಂ, ಪೊಟ್ಯಾಷಿಯಂ ನೋಡ್ತೀವಿ. ಸೊ ಅದಕ್ಕೆ ನಾವು ಪೊಟ್ಯಾಷಿಯಂ ಕರೆಕ್ಷನ್, ಇಂಟ್ರಾ ಸೆಲ್ಯುಲರ್ ಡಿಹೈಡ್ರೇಷನ್ 42 ಲೀಟರ್ ಕಂಪಾರ್ಟ್ಮೆಂಟ್ ನಾವು ಟ್ರೀಟ್ ಮಾಡ್ತಾ ಇರೋದು. IV ಫ್ಲೂಯಿಡ್ಸ್ ಹಾಕಿದಾಗ ನಾವು ರಕ್ತನಾಳ ಟ್ರೀಟ್ ಮಾಡ್ತಿಲ್ಲ, ವಿ ಆರ್ ಟ್ರೀಟಿಂಗ್ 42% ಇಂಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಇದೆಯಲ್ಲ 28 ಲೀಟರ್, ಅದನ್ನ ನಾವು ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಆ ಥರ ಸೆಪ್ಸಿಸ್ ಅಲ್ಲಿ ಪೋರಾಸಿಟಿ ಜಾಸ್ತಿ ಆಗುತ್ತೆ ಅಂತ ರಕ್ತನಾಳಗಳು ಲೀಕ್ ಆಗಕ್ಕೆ ಶುರು ಆಗ್ತದೆ. ಸೊ ಎಲ್ಲಂದ್ರಲ್ಲೇ ಕಾಲು ಊತ, ಕೈ ಊತ, ಮುಖ ಊತ ಬರಕ್ಕೆ ಶುರು ಆಗುತ್ತೆ. ಅರ್ಥ ಆಗ್ತಿದೆಯಾ? ಅವಾಗ ನಾವೇನ್ ಮಾಡಬೇಕು? ಸೊ ಇಂಟ್ರಾವ್ಯಾಸ್ಕ್ಯುಲರ್ ಫ್ಲೂಯಿಡ್ ಅವಾಗ ಸ್ಟಿರಾಯ್ಡ್ಸ್ ಹಾಕೋಬೇಕು. ಸ್ಟಿರಾಯ್ಡ್ಸ್ ಬೇಸಿಕಲಿ ಸ್ಟ್ರೆಸ್ ಹಾರ್ಮೋನ್ಸ್, ಅಂದ್ರೆ ನನ್ನಲ್ಲಿರೋ ರಕ್ತನ BP ಇಂದ ಇಟ್ಕೊಂಡು ಪ್ರತಿಯೊಂದು ವಿಗರಾಸಿಟಿ ಎಲ್ಲ ಇಂಪ್ರೂವ್ ಮಾಡ್ತದೆ. ಸೊ ಏನಾಗುತ್ತೆ ಅಂದ್ರೆ ಇನ್ಫ್ಲಮೇಟರಿ ಸೈನ್ಸ್ ಕಡಿಮೆ ಆಗುತ್ತೆ, ಕಾಲರ್, ಡಾಲರ್, ರೂಬರ್, ಟ್ಯೂಮರ್ ಇವೆಲ್ಲ ಕಡಿಮೆ ಆಗ್ತದೆ. ಅರ್ಥ ಆಗ್ತಿದೆಯಾ? ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಪ್ಯಾಂಕ್ರೆಟೈಟಿಸ್ ಪೇಷಂಟ್ಗೆ ಓಕೆ ಅಸೈಟಿಸ್ ಆಗ್ತಿದೆ, ಸ್ಟಿರಾಯ್ಡ್ಸ್ ಹಾಕಿ ಕೊಡಬಾರ್ದು, ಕೊಡೋಣಲ್ವಾ ಡೆಕ್ಸೋನೈಡ್ ಅಂಡಿ ಕೊಟ್ಬಿಟ್ಟು ನೋಡೋಣಲ್ವಾ ಅಂತ ಹೇಳ್ತಾ ಇರ್ತೀವಿ. ಸೊ ಇದು ಅಪ್ರಾಕ್ಸಿಮೇಷನ್ ಆಫ್ ಬಾಡಿ ಹೌ ಇಟ್ ವರ್ಕ್ಸ್, ಫ್ಲೂಯಿಡ್ ಮ್ಯಾನೇಜ್ಮೆಂಟ್. ಆಕ್ಚುಲಿ ನಿಮ್ಗೆ ಫ್ಲೂಯಿಡ್ ಮ್ಯಾನೇಜ್ಮೆಂಟ್ ಗೊತ್ತಿರಬೇಕು, ಗೊತ್ತಿಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ್ತದೆ. ಆಮೇಲೆ ಜನರಲ್ ಆಗಿ ನೀವು ಡ್ರಿಪ್ ಬಿಟ್ಕೊಂತೀರಲ್ಲ, ಡ್ರಿಪ್ ಬಿಟ್ಕೊಂಡ್ರೆ ನಿಮ್ಗೆ ಗೊತ್ತಿರ್ಬೇಕು 1 ml ಎಷ್ಟು ಡ್ರಾಪ್ ಹೋಗುತ್ತೆ. 1 ml ಅಲ್ಲಿ 20 ಡ್ರಾಪ್ಸ್ ಇರ್ತದೆ, 20 ಮೈಕ್ರೋ ಡ್ರಾಪ್ಸ್, ದೊಡ್ಡ ಡ್ರಾಪ್ಗಳು ನಾವು ಏನ್ ಬಳಸ್ತೀವಲ್ಲ. ನಿಮ್ಗೆ ಇವಾಗ ಎಲ್ಲ ಮೊಬೈಲ್ಗಳಿದಾವೆ, ತುಂಬಾ ಸಿಂಪಲ್. ನೀವು ಮೊಬೈಲ್ಗಳನ್ನೇ ಚೆಕ್ ಮಾಡ್ಕೋದು. 1 ml ಇಸ್ಕೊಟ್ರೆ ಹೌ ಮೆನಿ ಡ್ರಾಪ್ಸ್ ಅಂದ್ರೆ ಮೊಬೈಲ್ ತೋರಿಸುತ್ತೆ. ಈಗ ವಿಜಯರಾಘವೇಂದ್ರ ಬೇಕಿಲ್ಲ ಅಲ್ಲಿ. ಸೊ ನೀವು ಒಂದು ಪೇಷಂಟ್ಗೆ ನಾನು 1 ml per minute ಬಿಡಬೇಕು ಅಂತಂದ್ರೆ ಭಾರಿ ಸಿಂಪಲ್. ಅರ್ಥ ಆಯ್ತಾ? ನಾವು ನಿಮ್ಮ ಟೈಮ್ಗಳಲ್ಲಿ ಇನ್ಫ್ಯೂಷನ್ ಪಂಪ್ಸ್ ಇದೆ, ನಿಮ್ಮ ಪಂಪಲ್ಲಿ ಡಾಸಿ ಫ್ಲೋ ಇದೆ. ನಮ್ಮ ಟೈಮಲ್ಲಿ ಏನಿರಲಿಲ್ಲ, ನಾವು ಕೂತ್ಕೊಂಡು ಎಣಿಸ್ಕೊಳ್ತೀವಿ. ನಮ್ಮ ಟೈಮಲ್ಲಿ ವಾಚ್ ಇದ್ರೆ ನಾವು ಸೌಕಾರ. ಅರ್ಥ ಆಯ್ತಾ? ಸೊ 20 ಡ್ರಾಪ್ಸ್ per minute is equal to 1 ml ಹೋಗ್ತಾ ಇರ್ತದೆ. ಅರ್ಥ ಆಗ್ತಿದೆ ಹೇಳ್ತಿರೋದು? 1 ml is equal to 20 ಡ್ರಾಪ್ಸ್. ಸೊ ನಾನು 500 ml ನ ಒಂದು ಪೇಷಂಟ್ಗೆ ಹಾಕಬೇಕು 1 ಅವರಲ್ಲಿ ಹಾಕೋ ಅಂದ್ರೆ ಎಷ್ಟು ಅವರಲ್ಲಿ ಹಾಕಬೇಕು ಅಂತ ನೀವು ಹೆಂಗ್ ಡಿಸೈಡ್ ಮಾಡ್ತೀರಾ? ಈಗ ಒಂದು NS ಬಾಟಲ್ನ ಎಷ್ಟು ಅವರಲ್ಲಿ ನೀವು ಡಿಸೈಡ್ ಮಾಡ್ಬೇಕು. ಈಗ ನಾನು 4 ಅವರಲ್ಲಿ ಹಾಕಬೇಕು ಅಂದ್ರೆ ಎಷ್ಟು ಡ್ರಾಪ್ಸ್ ಹಾಕಬೇಕು?
4 ಅವರಲ್ಲಿ ಹಾಕಬೇಕು ಅಂದರೆ ಇಲ್ಲ 125 ml per hour. ಹಾಂ ಕರೆಕ್ಟ್. ನೆಕ್ಸ್ಟ್ 125 ml per hour ಅಂತಂದರೆ 1 ml ಎಷ್ಟು ಡ್ರಾಪ್ಸು? 20 ಡ್ರಾಪ್ಸು. 125 ml ಇಂಟು 20 ಎಷ್ಟಾಯಿತು? 2500 ಡ್ರಾಪ್ಸ್ ಹೋಗಬೇಕು ನನಗೆ 1 ಅವರಲ್ಲಿ. 1 ಅವರಲ್ಲಿ 2500 ಡ್ರಾಪ್ಸ್ ಹೋಗ್ಬೇಕಲ್ಲ? ಹೌದು ಕರೆಕ್ಟ್. ನೀನು ಹೇಳಿ ಇದರಲ್ಲಿ ಡಿವೈಡ್ ಮಾಡಬೇಕು. 60 ಮಿನಿಟ್ಸ್ ಇದೆ ನಮಗೆ, ಅರ್ಥ ಆಯ್ತಾ? 60 ತೆಗೆದ್ರೆ 6 1 6 12 4 24 4 24 ಹತ್ತಿದೆ 6 1 6 ಅರೌಂಡ್ 42 ಡ್ರಾಪ್ಸ್ ಪರ್ ಮಿನಿಟ್ ಬಿಡಬೇಕು. ಅರ್ಥ ಆಯ್ತು ಹೇಳ್ತಾರೆ. ಸೊ ನೀವು ಹೆಂಗ್ ಲೆಕ್ಕ ಮಾಡಿದ್ವಿ ನಾವು? 1 ಪಿಂಟ್ NS ಬಂದು 500 ml ಡಿವೈಡೆಡ್ ಬೈ 4 ಅವರ್ಸ್. ನನಗೆ 4 ಅವರ್ಸ್ ಅಂತ ಹಾಕಬೇಕಾದ್ರೆ ಸೊ ನನಗೆ 125 ml ಬಂತು ಪರ್ ಅವರ್. ಅರ್ಥ ಆಗ್ತಿದೆಯಾ? ಸೊ ನೀವು ಎಷ್ಟು ಅವರ್ಸ್, 6 ಅವರ್ಸ್ ಆದರೂ ಹಾಕೋಬೋದು, 5 ಅವರ್ಸ್ ಆದರೂ ಹಾಕೋಬೋದು, 3 ಅವರ್ಸ್ ಆದರೂ ಹಾಕೋಬೋದು, 2 ಅವರ್ಸ್ ಆದರೂ ಹಾಕೋಬೋದು. ಅರ್ಥ ಆಯ್ತು ಮೇಡಮ್? ನಂಗೆ 3 ಅವರ್ಸಲ್ಲಿ ಬಿಟ್ಕೋ 125 ml per hour ಬಿಟ್ಕೋ ಅಂತಂದರೆ 4 ಅವರ್ ವಾಟ್ ಆಗುತ್ತೆ ಅಂತ. ಅರ್ಥ ಆಯ್ತಾ? ಸೊ 125 ml 125 ml ನ ನೆಕ್ಸ್ಟು 125 ml ಇಂಟು 1 ml ಎಷ್ಟು ಡ್ರಾಪ್ಸು? 20 ಡ್ರಾಪ್ಸು. ಸೊ ಟೋಟಲ್ ಎಷ್ಟನಿ? 2500 ಹನಿಗಳು. ಇದನ್ನು 60 ನಿಮಿಷದಲ್ಲಿ ಬಿಡಬೇಕು. ಸೊ ನಾನು 1 ನಿಮಿಷದಲ್ಲಿ ಎಷ್ಟು ಡ್ರಾಪ್ ಬಿಡಬೇಕು? ಅಪ್ರಾಕ್ಸಿಮೇಟ್ಲಿ 41.6 ಅಂದರೆ 42 ಹನಿ ಬಿಡಬೇಕು. ಮ್ಯಾಕ್ರೋ ಸಿಂಪಲ್. ಈಗ 42 ಹನಿನ ನಾವು ಚೆಕ್ ಮಾಡ್ಕೊಳಕ್ಕಾಗಲ್ಲ. 15 ಸೆಕೆಂಡಲ್ಲಿ 10 ಹನಿ ಹೋಗ್ತದೆ, ಚೆಕ್ ಮಾಡ್ಬೋದು. ಅರ್ಥ ಆಯ್ತು? ಸೆಟ್ ಮಾಡೋದು 15 ಸೆಕೆಂಡಲ್ಲಿ 10 ಹನಿ ಹೋಗುತ್ತಾ ಚೆಕ್ ಮಾಡಿ ಆ ಥರ. ಸೊ ನೀವು ಡೋಸ್ ಕ್ಯಾಲ್ಕುಲೇಷನ್ ಫ್ಲೂಯಿಡ್ ನಾನು ಯಾವ ಸ್ಪೀಡಲ್ಲಿ ಬಿಡಬೇಕು ಅನ್ನೋದು ನಿಮ್ಮ ಹತ್ರ ಮ್ಯಾಕ್ರೋ ಡ್ರಿಪ್ ಸೆಟ್ಟಲ್ಲಿ ಮಾಡ್ಕೋಬೋದು. ಮೈಕ್ರೋ ಡ್ರಿಪ್ ಸೆಟ್ಟಲ್ಲಿ ಬೇರೆ ಡ್ರಾಪ್ಸ್ ಇದೆ, ಎಷ್ಟು ಡ್ರಾಪ್ಸ್ ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಥ್ಯಾಂಕ್ ಯು.